ಕ್ವೆಶ್ಚನ್ ಮಾರ್ಕ್ ಎದ್ದಿದೆ, ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಆಡಿದ ಮಾತಿನಿಂದ. ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟವಾದ ಉತ್ತರವನ್ನು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮಂಡ್ಯ ಜನತೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ. ನಿಮ್ಮ ಆಸೆಗಳೇನಿದೆ ಅದು ನಿರಾಸೆ ಬರೆದಂಥ ರೀತಿಯಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತಾಡಿದೆ. ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ಆಸೆ ಅಂದರೆ, ಇಲ್ಲ ಕುಮಾರಸ್ವಾಮಿ ಇರಬೇಕು, ಇಲ್ಲ ಕಳೆದ ಬಾರಿ ಅನ್ಯಾಯವಾಗಿ ಬಹಳ ಮೋಸದಿಂದಲೋ ಮತ್ತೊಂದಿಲ್ಲ ಮಗದೊಂದಿಲ್ಲ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು. ಅದೇ ತಾನೇ, ಅವೆರಡರಲ್ಲಿ ಯಾವುದೋ ಒಂದನ್ನು ನಾನು ನಿಮಗೆ ಒಳ್ಳೆ ನ್ಯೂಸ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಇರ್ಕೋಬೋದು ಇಬ್ಬರಲ್ಲೊಬ್ಬರು. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು, ಅಪ್ಪಂಗೆ ಆಪರೇಷನ್ ನಾನು ಒಂದು ಕ್ಷೇತ್ರದಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಹೌದು, ಅದು ಕಾರಣಗಳಿರ್ತವೆ. ಈಗ ಕುಮಾರಸ್ವಾಮಿ ಅವರಿಗೆ 18ನೇ ತಾರೀಕು 19ನೇ ತಾರೀಕು ಹೋಗ್ತಾರೆ, 21ನೇ ತಾರೀಕು ಅವ್ರಿಗೆ ಒಂದು ಸಣ್ಣ ಆಪರೇಷನ್ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವರ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಾವು ಅನೌನ್ಸ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನಿಮಗೆ ವಿಶ್ವಾಸ ಇದೆಯಾ ಇಬ್ಬರಲ್ಲೊಬ್ಬರು? ನಮಗೆ ಪರಿಪೂರ್ಣವಾಗಿ ವಿಶ್ವಾಸ ಇದೆ. ಜನತೆ ಮಂಡ್ಯ ಕ್ಷೇತ್ರದ, ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆಗೆ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಅವರ ಏನು ಇಚ್ಛೆ ಏನಿದೆ ಅದಕ್ಕೆ ನಿರಾಸೆ ಮಾಡಲಾರು ಅಂತಕ್ಕಂಥದ್ದು ನನಗೆ ಆಶಾಭಾವನೆ ನನಗಿದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಿಖಿಲ್ ಅವರು ಇರ್ತದ್ರಿ ರಾಜಕೀಯದಲ್ಲಿ ಅಂತೆಂಥರೋ ಬಂದಾಗ್ತಾರೆ. ಇದು ಯಾವುದಪ್ಪ? ಈಗ ನಾವು ಆಯಿತು ಮಂಡ್ಯ ಕ್ಷೇತ್ರ BJPಗೆ ಬಿಟ್ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ನಾವು ಮಾಡಬೇಕಿತ್ತಲ್ಲ. ಖಂಡಿತ ನಾವು ಮೈತ್ರಿ ಧರ್ಮ, ನಮಗೆ ಕಾಂಗ್ರೆಸ್ನಾರ ಬೆನ್ನಲ್ಲಿ ಚೂರಿ ಹಾಕಕ್ಕೆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡ್ತಾ ಇದ್ವಿ. ಇವರೆಲ್ಲ ಏನು ಮಾಡಿದ್ರಪ್ಪ? ಇವ್ರ ಯೋಗ್ಯತೆ ಕಾಂಗ್ರೆಸ್ನವ್ರು ಕಳೆದ ಬಾರಿ ಇವರೆಲ್ಲ ಮೋಸ ಮಾಡಿದ್ರಲ್ಲ, ಇವ್ರ ಪಾರ್ಟಿನ ಒಂದು ನೋಟಿಸ್ ಕೊಡಲಿಲ್ಲ ಅವ್ರಿಗೆ. ಸಿದ್ದರಾಮಯ್ಯನವ್ರು ಒಪ್ಕೊಬಿಟ್ರು ನಾವು ಅನ್ಯಾಯ ಮಾಡ್ಬಿಡೋ ನಿಖಿಲ್ಗೆ ಅಂತ, ಇನ್ನೊಬ್ರು ಏನೋ ಡ್ರಾಮಾ ಮಾಡ್ಬಿಟ್ಟು ಹೋದೆ ಅಂತ ಹೇಳಿದ್ರು. ಇದೆಲ್ಲ ನೀವು ನೋಡ್ತಾ ಇದ್ದೀರಿ ಅಲ್ವಾ? ಅಂದ್ರೆ ಆ ಸೋಲಿನ ಸೇಡು ತೀರ್ಸ್ಕೋಬೇಕು ಅಂತ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರೇ ಬರಬೇಕು ಅಂತಾನೆ ಸರ್ ನಿಮ್ಮ? ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಇದು ಇಂಟರ್ನಲ್ ಮ್ಯಾಟರ್. ಇದು ನಮ್ಮ ಪಕ್ಷದ ಯಾರು ಅಭ್ಯರ್ಥಿ ಆಗಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಾವು ಜನಗಳ ಆಸೆ ಏನಿದೆ ಅಂತಕ್ಕಂಥದ್ದು ನಮ್ಮ ಹೈಕಮಾಂಡ್ ಸೂಕ್ತದಿಂದ ಅನೌನ್ಸ್ ಮಾಡಿದ್ರೆ ಏನು ಮಾಡ್ತೀರಿ ಸರ್? ಜಿಲ್ಲೆಲೇ ಒಬ್ಬರು ಲೀಡರ್ ಯಾರನ್ನೇ ಮಾಡಿದ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಸರ್, ಈಗ ಕಳೆದ ಬಾರಿ ಸ್ವಾಭಿಮಾನ ಅಂದ್ರು, ಈ ಬಾರಿ ನಾಟಿ ಸ್ಟೈಲ್ ಚುನಾವಣೆ ಅಂತಾರೆ. ಕೆಲವೊಂದು ಕಡೆ JDSನವರು ಸ್ಥಳೀಯರು ಯಾರಪ್ಪ ನಾಟಿ? ಯಾರ್ರಿ ನಾಟಿ? ಚೆಲುವರಾಯ ಸ್ವಾಮಿ ಅವ್ರಿಗೊಂದು ಮಾತು ಹೇಳ್ರಿ. ನಾಗಮಂಗಲ ಇತ್ತೀಚೆ ಮಂಡ್ಯ ಜಿಲ್ಲೆಗೆ ಸೇರ್ಕೊಂಡಿರೋದು. ನಾವೇ ಹೊರಗಳವ್ರಿ, ನಾವೆಲ್ಲ ಹಾಸನದ ಜಿಲ್ಲೆಲಿದ್ದೋ ಮೊದಲು. ಅವ್ನಿಗೆ ಅದು ಇಷ್ಟೇ ಗೊತ್ತಿಲ್ಲಪ್ಪ. ಯಪ್ಪ ನಾವೇನು ಮಾಡೋಣ? ಮೊದಲು ಮೈಸೂರು ಜಿಲ್ಲೆ ಇದ್ದು, ಈಗ ಹಾಸನ ಹಂಗಂತ ನಮ್ಮನ್ನೆಲ್ಲ ಆಚೆಗೆ ಹೊರಗಳರು ಅಂತಾರೆ ಈಗ. ಹಾಂ, ಯಾರು ನಾಟಿ? ಏನು ನಾಟಿ ಅಂತೆ? ಅಲ್ಲಿ ಹೇಳಿಲ್ವಾ? ಅದೇ ಮಾತಾಡಲಿ ಬಿಡಿ. ಈಗ ಅಧಿಕಾರ ಇದೆ, ಹಣ ಇದೆ, ಹಣದವ್ರು ಸಿಕ್ಕಿದ್ದಾರೆ. ಹಾಂ, ಈಗ ಅವರು ಕಣ್ಣುಗಳು ಕಣ್ಣು ಹತ್ರ ಇಲ್ಲ, ಅದು ತಲೆ ಮೇಲೆ ಹೋಗಿದೆ, ಮೇಲೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಮಾಡಲಿ ಬಿಡಿ. ಯಾರು ಬರ್ಬೋದು ಸರ್ ಕೊನೆಯದಾಗಿ ದೇವೇಗೌಡರ ಕುಟುಂಬದಲ್ಲಿ ಇಂಥವ್ರು ಬರ್ತಾರೆ ಅಂತ? ಇವರಿಬ್ಬರಲ್ಲೊಬ್ಬರು, ಕುಮಾರಸ್ವಾಮಿ ಅವರು ಇಲ್ಲ ನಿಖಿಲ್ ಕುಮಾರ್. ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಲ್ಲ, ಏನೇ ಆದರೂ ನಾವು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಹೇಳೋದು ಅದಕ್ಕೆ ಬದ್ಧಾಗಿರ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.